ರಾಜ್ಯದಲ್ಲಿ 1 ವರ್ಷ ಗುಟ್ಕಾ ಮತ್ತು ತಂಬಾಕು ಬ್ಯಾನ್ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಈ ವಿಚಾರ ಒಂದಷ್ಟು ಅಡಿಕೆ ಬೆಳೆಯುವಂಥ ಭಾಗಗಳಿಂದ ಆ ಭಾಗದ ಶಾಸಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ, ರೈತರ ಆಕ್ರೋಶ ಕೂಡ ಹೆಚ್ಚಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಈಗಾಗಲೇ ಚನ್ನಗಿರಿ ಶಾಸಕರಂತ ಶಿವಗಂಗಾ ಬಸವರಾಜ್ ಇದ್ದಾರೆ. ಬನ್ನಿರೋ ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ, ಗುಟ್ಕಾ ಮತ್ತು ತಂಬಾಕು ಬ್ಯಾನ್ ಮಾಡಬೇಕು ಅಂತೇಳಿ. ಇದರಿಂದ ರೈತರು ಏನಂತಂದರೆ ಅಡಿಕೆ ಬೆಳೆಯುವಂಥ ರೈತರಲ್ಲಿ ಆಕ್ರೋಶ ಕೂಡ ಹೆಚ್ಚಾಗಿದೆ. ಹೌದು, ಇದರಲ್ಲಿ ಸ್ವಲ್ಪ ಗೊಂದಲ ಇದೆ. ನಾನು ಇದ್ರ ಪೂರ್ವಕವಾಗಿ ಈಗ ತಾನೇ ಆಯುಕ್ತರವ್ರನ್ನ ಭೇಟಿ ಮಾಡಿ, ಫುಡ್ ಆ್ಯಂಡ್ ಸೇಫ್ಟಿ ಕಮಿಷನರ್ನ ಭೇಟಿ ಮಾಡಿ ಬಂದೆ. ಇಲ್ಲೆಲ್ಲೂ ಸಹ ಅಡಿಕೆ ಬ್ಯಾನ್ ಆಗೋ ಒಂದು ವಿಷಯ ಇಲ್ಲ. ರೈತರಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಯಾಕೆಂದರೆ ನಾನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾ ಇದ್ದೀನಿ. ಅಲ್ಲಿ ಅತಿ ಹೆಚ್ಚು ರಾಜ್ಯದಲ್ಲಿ ಅಡಿಕೆ ಬೆಳೆಯುವಂಥ ರೈತರು ಇರೋಂಥ ಕ್ಷೇತ್ರ. ನಮ್ಮ ರೈತರಿಗೆ ನಾನು ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಅಡಿಕೆ ಬ್ಯಾನ್ ಆಗುವಂಥ ಅಥವಾ ಅಡಿಕೆ ನಿಷೇಧ ಆಗುವಂಥ ವ್ಯವಸ್ಥೆ ಸರ್ಕಾರ ಮಾಡಿಲ್ಲ, ಮಾಡೋದಿಲ್ಲ, ಮಾಡೋಕ್ಕೆ ನಾವು ಬಿಡೋದು ಇಲ್ಲ. ಈ ಮೂಲಕ ನಾನು ಮುಖ್ಯಮಂತ್ರಿ ಮನವಿನೂ ಮಾಡ್ತೀನಿ. ಅಂತ ಅಡಿಕೆ ಅಂತ ಒಂದು ಪದಾರ್ಥ, ಆಹಾರ ಪದಾರ್ಥ, ಅದು ಆಹಾರ ಪದಾರ್ಥ ಅಂತ ಈ ಹಿಂದಲೇ ಘೋಷಣೆ ಆಗಿದೆ. ಆ ವಿಷಯವಾಗಿ ಏನಾದ್ರು ಚರ್ಚೆ ಅಥವಾ ಆ ವಿಷಯಕ್ಕೆ ಬ್ಯಾನು ಅಥವಾ ಆ ವಿಷಯವಾಗಿ ಏನೇ ಇದ್ರೂ ಸಹ ಸಂಬಂಧಪಟ್ಟಂಥ ಅಡಿಕೆ ಬೆಳೆಗಾರರ ಒಂದು ರಕ್ಷಣೆಗೆ ನಾವು ನಿಲ್ಲಬೇಕಾಗ್ತದೆ. ಸಂಬಂಧಪಟ್ಟಂಥ ಸಬ್ಜೆಕ್ಟ್ ಬಂದಲ್ಲಿ ನಮ್ಮನ್ನೆಲ್ಲ ಒಂದು ಗಣನೆಗೆ ತಗೊಂಡು ಇದನ್ನು ಪರಿಶೀಲನೆ ಮಾಡಿ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ಅಡಿಕೆ ಕೇವಲ ಒಂದು ಭಾಗಕ್ಕಲ್ಲ, ಸಾಕಷ್ಟು ಭಾಗಗಳಲ್ಲಿ ಮಲೆನಾಡು ಸೇರಿದಂತೆ ತುಮಕೂರುವರೆಗೂ ಬಂದಿದೆ. ಅಲ್ಲಿನ ರೈತರಲ್ಲಿ ಒಂದು ಆತಂಕ ಅಂದರೆ ಅಡಿಕೆ ಬೆಳೆ ರೇಟ್ಗಳು ಕಡಿಮೆ ಆಗುತ್ತೆ, ಮುಂದೆ ಜೀವನ ಹೇಗೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಅಡಿಕೆ ಬೆಳೆಗಾರರು ಅಂತ ರೈತರು ಧೃತಿಗೆಡೋದು ಬೇಡ. ಯಾವುದೇ ಕಾರಣಕ್ಕೂ ಅಡಿಕೆ ಬ್ಯಾನ್ ಮಾಡೋ ಅಂಥ ವ್ಯವಸ್ಥೆನೂ ನಮ್ಮಲ್ಲಿಲ್ಲ ಸರ್ಕಾರದಲ್ಲಿ. ಆ ಮೂಲಕ ತಮಗೆ ಒಂದೇ ಅದರಲ್ಲಿ ಏನಾಗಿದೆ, ಗೊಂದಲ ಆಗಿದೆ. ಪಾನ್ ಮಸಾಲ ಅಂತ ಬರ್ತೀನಿ, ಅಡಿಕೆ ಅದ್ರ ಪಾನ್ ಮಸಾಲದೊಳಗೆ ನಿಕೋಟಿನ್ ಮತ್ತು ಟೊಬ್ಯಾಕೊ ಮಿಶ್ರಣ ಮಾಡಿದಂಥದ್ದನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ವಿ. ಎಲ್ಲೂ ಸಹ ಅಡಿಕೆ ಪಾನ್ ಮಸಾಲೆ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿಲ್ಲ. ರೈತರು ಓದೋದುಗಳ ತಪ್ಪಾಗಿದೆ. ದಯಮಾಡಿ ಅದನ್ನು ಪುನರ್ ಪರಿಶೀಲನೆ ಮಾಡಿ ಮಾಧ್ಯಮದವರು ತಾವು ಅದರಲ್ಲಿ ಆರ್ಡ್ರ್ಗಳನ್ನ ನೋಡಿ ನೀವು ಒಂದು ಸ್ವಲ್ಪ ಜನಗಳಿಗೆ ಮುಟ್ಟಿಸಿದ್ರೆ ಅನುಕೂಲ ಆಗ್ತದೆ. ಯಾಕಪ್ಪ ಅಂದರೆ ಇಲ್ಲಿ ಎಲ್ಲೂ ಸಹ ಸರ್ಕಾರ ಯಾವುದೇ ರೀತಿಯ ಗೊಂದಲಕ್ಕೆ ಆಗಬಾರ್ದು ಅಂತ ನಿನ್ನೆ ನಾವೆಲ್ಲ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಮುಖ್ಯಮಂತ್ರಿಗಳು ಭೇಟಿ ಮಾಡೋ ಸಂದರ್ಭದಲ್ಲಿ ನಾವೆಲ್ಲೂ ಅಡಿಕೆ ಬ್ಯಾನ್ ಮಾಡಿಲ್ಲ ಅಂತಲೇ ಮುಖ್ಯಮಂತ್ರಿಗಳು ಸಮಜಾಯಿಸಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಫುಡ್ ಆ್ಯಂಡ್ ಸೇಫ್ಟಿ ಆಫೀಸ್ಗೆ ಹೋದಾಗಲೂ ಸಹ ಅವರು ಸಹ ಇದು ಯಾವುದೇ ಕಾರಣ ಅಡಿಕೆ ಬ್ಯಾನ್ ಮಾಡ್ತಾ ಇಲ್ಲ. ಪಾನ್ ಮಸಾಲದೊಳಗೆ ನಿಕೋಟಿನ್ ಮತ್ತು ಟೊಬ್ಯಾಕೊ ಇನ್ಕ್ಲೂಡಿಂಗ್ 1 ಪ್ಯಾಕೆಟ್ ಇದ್ದರೆ ಮಾತ್ರ. ನೀವು ಕೂಡ ಅಡಿಕೆ ಬೆಳೆಯುವಂಥ ಹೆಚ್ಚು ಬೆಳೆಯುವಂಥ ಭಾಗದಿಂದ ಶಾಸಕರಾಗಿ ಬಂದಂಥವ್ರು, ಈ ರೀತಿಯಾದ ನಿರ್ಧಾರ ತೆಗೆದುಕೊಂಡಿರೋದು ನಿಮ್ಮನ್ನು ಗಮನಕ್ಕೆ ಬಂದಿಲ್ಲ ಅನ್ನೋ ಒಂದು ಮಾಹಿತಿ. ಹೌದು, ನಮ್ಮ ಗಮನಕ್ಕೂ ಬಂದಿಲ್ಲ. ಜೊತೆ ನನಗೆ ಗೊತ್ತಿರೋಂಗೆ ಮಾಹಿತಿ ಇದು ಮುಖ್ಯಮಂತ್ರಿಗಳಿಗೂ ಗಮನಕ್ಕೆ ಬರ್ದಂಗೆ ಆಗಿರಬೇಕು ಅನಿಸುತ್ತೆ. ಇದು ಅಧಿಕಾರಿಗಳ ತಪ್ಪಿಂದ ಆಗಿದೆ. ಆದ ಕಾರಣ ಯಾವುದೇ ಕಾರಣಕ್ಕೂ ತಾವು ರೈತರು ಗೊಂದಲಕ್ಕೀಡಾಗೋದು ಬೇಡ. ನಿಮ್ಮ ಪರವಾಗಿ ನಾನು ಅಲ್ಲದೆ ಅಡಿಕೆ ಬೆಳೆಗಾರ ಪ್ರತಿನಿಧಿಸಿದಂಥ ಪ್ರತಿಯೊಬ್ಬ ಶಾಸಕರು ನಿಮ್ಮ ಬೆನ್ನಿರಲಿಕ್ಕೆ ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ನಿಮ್ಮ ಪರವಾಗಿ ನಾವು ಇರ್ತೀವಿ. ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿಲ್ಲದಲ್ಲೇ ಆಗಿರುವಂಥ ನಿರ್ಧಾರಗಳಿಗೆ? ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಇದಿಲ್ಲ ಅದೇನೋ ಮಿಸ್ ಆಗಿದೆ ನೋಡ್ರಿ. ಈಗ ತಾನೇ ನ್ಯೂಸು ಬರ್ತಾ ಇದೆ, ಗುಟ್ಕಾ ನಿಷೇಧ ಅಷ್ಟೇ CM ಗರಂ. ಅದು ಮುಖ್ಯಮಂತ್ರಿಗಳ ಗಮನಕ್ಕೂ ಬರ್ದೇನೆ ಅಧಿಕಾರಿಗಳು ಮಾಡಿರೋ ಒಂದು ತಪ್ಪಿನಿಂದ ಇಷ್ಟೆಲ್ಲ ಗೊಂದಲ ಆಗಿದೆ. ಯಾವುದೇ ಕಾರಣಕ್ಕೂ ಅಡಿಕೆ ನಿಷೇಧ ಇಲ್ಲ. ದಯಮಾಡಿ ನಮ್ಮ ರೈತ ಬಂಧುಗಳು ಅಡಿಕೆದೇನಾದ್ರು ರೇಟ್ ವ್ಯತ್ಯಾಸದಿಂದ ಕಾಯ್ತಾ ಇರ್ತಾರೆ ವ್ಯಾಪಾರಸ್ಥರು. ಆ ಒಂದು ರೇಟ್ ದರ ವ್ಯತ್ಯಾಸವನ್ನು ಕೊಡದೇ ಅಡಿಕೆನ ಯೋಚನೆ ಮಾಡಿ ಸ್ವಲ್ಪ ದಿನ ಕಾದಿದ್ದು ಅಡಿಕೆ ನಿಷೇಧ ಇಲ್ಲ ಅನ್ನೋದನ್ನು ಪರಿಗಣಿಸಿ ಆಮೇಲೆ ಮುಂದಕ್ಕೆ ಗಮನ. ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದಂತೆ ಒಂದು ಅಡಿಕೆ ಇದು ನಿರ್ಧಾರ ಆಗಿದೆ ಅಂತೀರ? ಹಾಗಾದರೆ 100ಕ್ಕೆ 100 ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇ ಆಗಿದೆ. ಇದು ಯಾವುದೋ ಒಂದು ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇಲೆ ಇವರು ಅಧಿಕಾರಿಗಳು ಈ ಒಂದು ಕ್ರಮ ತಾಳಕ್ಕೆ ಹೋಗಿದ್ದಾರೆ. ಆದರೆ ಆ ಕ್ರಮದಲ್ಲೂ ಪಾಪ ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋಕ್ಕೂ ಬರೋದಿಲ್ಲ. ಯಾಕೆಂದರೆ ಪಾನ್ ಮಸಾಲದೊಳಗೆ ನಿಕೋಟಿನ್ ಟೊಬ್ಯಾಕೊ ಬ್ಯಾನ್ ಮಾಡೋಕ್ಕೆ ಆದೇಶ ಇದೆ. ಎಲ್ಲೂ ಸಹ ಪಾನ್ ಮಸಾಲ ಬ್ಯಾನ್ ಮಾಡೋಕ್ಕಿಲ್ಲ. ಪಾನ್ ಮಸಾಲ ಅಂತ ಅಡಿಕೆನೇ ಬರೋದು. ಆದ ಕಾರಣ ಪಾನ್ ಮಸಾಲ ಅಂತ ಮಾಧ್ಯಮದಲ್ಲಿ ಪೇಪರ್ನಲ್ಲಿ ಬಂದಿರೋದಕ್ಕೆ ರೈತರು ಗೊಂದಲಕ್ಕೀಡಾಗಿದ್ದಾರೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಗಮನಕ್ಕೆ ಬರೋದು ಅಧಿಕಾರಿಗಳು ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇದಿಷ್ಟು ಶಾಸಕರಿಂದ ಶಿವಗಂಗಾ ಬಸವರಾಜ್ ಅವರ ಮಾತು. ಈ ಒಂದು ಆದೇಶ ಏನಿದೆ, ಈ ಒಂದು ಆದೇಶ ನಮಗೂ ಕೂಡ ಆಶ್ಚರ್ಯವಂತಂದಿದೆ. ಮತ್ತು ಅಧಿಕಾರಿಗಳು ಇದನ್ನು ಗಮನಕ್ಕೆ ತಾರದನೆ ಮಾಡಿರೋಂಥ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಬಂದಿಲ್ಲ. ಹಾಗಾಗಿ ಅಡಿಕೆ ಬೆಳೆಗಾರರು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗುವಂಥ ಬೇಡ. ಇದಾದರೆ ತಂಬಾಕು ಮತ್ತು ನಿಕೋಟಿನ್ ಇರುವಂಥದ್ದು ಬ್ಯಾನ್ ಆಗಿದೆ. ಆದರೆ ಅಡಿಕೆ ಇರೋ ವಿಚಾರ ಎಂದರೆ ಅಡಿಕೆ ಯಾವುದೇ ರೀತಿಯಾಗಿ ಬ್ಯಾನ್ ಆಗಿಲ್ಲ. ರೈತರು ಆತಂಕಕ್ಕೆ ಒಳಗಾಗೋದು ಬೇಡ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.